ಅಲ್ಲ ನೀವೇನಕ್ಕೆ ಹಂಗೆ ನಿರ್ಧಾರ ಮಾಡ್ಬಿಟ್ರಿ ಏಕಾಏಕಿ? ಏ ಇನ್ನೇನು ಮಾಡೋಕ್ಕದು, ಮಕ್ಕಳು ತಪ್ಪು ಮಾಡ್ತವೆ, ಅದೇ ಆಟ ಗಿಟ ಸಾಧಿಸ್ತಾ ಕೂತ್ಕೊಳಕ್ಕದ ಹುಡು, ಇನ್ನೇನು ಮಾಡೋಕ್ಕಾಗಿಲ್ಲ. ನೀನುವೇ ಮಗಳು ಬೊಯ್ದು ಕಳಿಸ್ಬಿಟ್ಟೆ, ಇಲ್ಲಿ ಬೇಜಾರಾಗಿ ಕೂತಿರೋದು ನನಗೆ ಗೊತ್ತಾಗ್ತಿಲ್ವಾ ನೀನು ಹೆಂಗೆ ಏನು ಅಂತ. ಬಿಡು, ಇಲ್ಲಿ ನೀನು ನಾನು ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ನೀನು ಅವಳನ್ನ ಮಾತಾಡ್ತಾನೆ ಇದ್ದಿ ರುಕ್ಮಿಣಿಯ. ಬಿಡು, ಇನ್ನೇನು ಮಾಡೋಕ್ಕದು. ಅವು ಇನ್ನೂ ಎಷ್ಟು ದಿವಸ, ನಾವು ಇನ್ನು ಎಷ್ಟು ದಿವಸ ಇದ್ದವೋ, ಇನ್ನು ಎಷ್ಟು ದಿವಸ ಓದವೋ, ಇರೋ ಗಂಟೆ ನಿಮ್ಮದೇ ಇರಬೇಕು. ಅದೊಂದು ಕಾರಣಕ್ಕೆ ಹೇಳ್ದಾನೆ ಮದುವೆ ಅದು ಅನ್ನೋ ಒಂದು ಕಾರಣಕ್ಕೆ ಆಗ್ಲಿದ್ದ ಸಾಕಿ ಬೆಳೆಸಿರೋ ಮಗಳನ್ನ ಹಂಗೆ ಬಿಟ್ಬಿಡಕ್ಕದ. ಈಗ ಬೇರೆ ಬಸ್ರಿ ಆಗವಳೆ, ಅವ್ರಿಗೂ ಅದು ಇದು ತಿನ್ನಬೇಕು, ಅಪ್ಪ ಅಮ್ಮ ಜೊತೆ ತಿನ್ಬೇಕು ಅನ್ನೋದು ಆಸೆ ಆಯ್ತದೆ ನೋಡಿ. ಇನ್ನೇನು ಮಾಡೋಕ್ಕಾಗಿಲ್ಲ. ಏನೋ ಮಕ್ಕಳು ತಪ್ಪು ಮಾಡ್ಬಿಟ್ಟವೆ, ಏನು ಕಕ್ಕ ಮಾಡ್ತವೆ ಅಂದ್ಬಿಟ್ಟು ತಿಕ್ಕ ಕುಯ್ದಾಕ್ಬಿಡಕ್ಕದ ಮಕ್ಳದ. ಏನೋ ಹೂವು ಆದವ್ರು ಅಪ್ಪ ಆದವ್ರು ಒರೆಸ್ಬಿಟ್ಟು ಅಚ್ಚುಕಟ್ಟು ಮಾಡಬೇಕು ಮುಗಿಗೆ. ಹಂಗೆ ಕತೆ ಮಕ್ಕಳೆಲ್ಲ ತಪ್ಪು ಮಾಡ್ತವೆ ಹಂಗಂದ್ಬಿಟ್ಟು ಮಾತು ಬಿಟ್ಬಿಡೋದು, ಹಂಗೆ ಇದ್ಬಿಡೋದು, ಹಂಗೆ ಮಟ್ಟಿ ಮಾಡಿ ಮೊಟ್ಟಕ್ಕಾಗುತ್ತಾ? ಏನು ಮಾಡೋಕ್ಕಾಗಿಲ್ಲ ನೋಡಿ. ಇನ್ನೇನು ಮಾಡೋಕ್ಕದ್ದು, ಅವ್ವ ಅಪ್ಪ ಆಗಿರೋರ ಮೇಲೆ ಸೋಲೋದು ಕಲ್ತಿರ್ಬೇಕು ನಾವು. ಮಕ್ಕಳು ಆಟ ಮಾಡ್ತವೆ. ನೀನು ಆಗ್ಲಿಂದ ರುಕ್ಮಿಣಿ ನೋಡಿದ್ವಿ, ಎಲ್ಲ ಕೊಟ್ಟ ಅವ್ಳಿಗೆ ಇಷ್ಟ ಬಂದಿದ್ದು ತಗೊಂಡವಳೆ ಅಂತಿದ್ರಲ್ಲಿ ಎಲ್ಲನೂ ಕೊಟ್ಬಿಟ್ಟು ಏನು ಮದುವೆ ಮಾತ್ರ ನಮ್ಮ ಇಷ್ಟದಲ್ಲಿ ಮಾಡ್ಸೋಕ್ಕಾಗದ? ಅವ್ರಿಗೆ ಇಷ್ಟ ಬಂದಿರೋ ಜೊತೆ ಮದುವೆ ಆಗ್ಬಿಟ್ಟು ಚೆನ್ನಾಗಿರ್ಲಿ ಬಿಡಿ. ಯಾರ ಮಕ್ಕಳು ಚೆನ್ನಾಗಿದ್ದಾರೆ? ನಮ್ಮ ಮಕ್ಕಳು ತಾನೇ. ಯಾರು ಖುಷಿ? ನಮ್ಮ ಮಕ್ಕಳು ಖುಷಿಯಾಗಿ ಅವರೇ ತಾನೇ. ಬಿಡು, ಸುಮ್ಮನೆ ಬಲವಂತದಿಂದ ಮದುವೆ ಮಾಡಿಬಿಟ್ಟು ನೋಡಿ ಅನ್ಭವಿಸೋಕ್ಕಿಂತ ಇಷ್ಟಪಟ್ಟವ್ರ ಜೊತೆ ಚೆನ್ನಾಗಿರ್ಲಿ ನೋಡಿ, ನೋಡ್ಕೊಂಡು ಬಂದ್ಬಿಡೋದ ನಾವು. ಅವಳಿಗೂ ಬೇಜಾರಾಯ್ತದೆ, ಬೇಜಾರಾಗೋದು ಬೇಡ. ನಮಗೆ ಬೇಜಾರಾದ್ರೂ ಸಿಕ್ಕಿಲ್ಲ, ನಾವೇ ಸೋಲದ ಆಗ್ಲಿದ್ದವ ಎಲ್ಲನೂ. ನಾವೇ ಕೇಳಿದ್ದೆಲ್ಲ ತಗೊಳ್ತಾ ಬಂದಿವಿ. ಮದುವೆ ವಿಚಾರದಲ್ಲಿ ಅವಳು ಇಷ್ಟಪಟ್ಟಿದ್ದ ಆರಿಸ್ಕೊಂಡವಳೆ, ಅವ್ಳಿಗೂ ಒಕ್ಕೋದೇ ಅಲ್ವಾ ನೋಡಿ. ಇನ್ನೇನು ಮಾಡೋಕ್ಕಾಗಿಲ್ಲ, ಅವಳು ಇಷ್ಟ ಬಂದಾಗೆ ಇರಲಿ, ನೀನೇನು ಬೇಜಾರು ಮಾಡ್ಕೊಬೇಡ. ಅಲ್ಲ ಅಷ್ಟು ಆಟ ಮಾಡ್ತಿದ್ದವರು ನೀವು ಏಕಾಏಕಿ ಹಿಂಗೆ ಒಪ್ಕೊಬಿಟ್ರಲ್ಲ. ಹೆಂಗೆ ನೀವು ಹಿಂಗೆ ಆಡಿದ್ರೆ ನಮ್ಗೆ ಇಷ್ಟ ಆಯ್ಕಿಲ್ಲ ಗೊತ್ತಾ, ಬೇಜಾರಾಯ್ತದೆ ನನಗೆ. ಹಿಂಗೆ ಸೋಲು ಒಪ್ಕೊಬಿಟ್ರಲ್ಲ ನೀವು. ಇದ್ರಲ್ಲಿ ಏನು ಸೋಲ್ ಬತ್ತು? ಬಾ, ನಮ್ಮ ಮಕ್ಕಳು ಅಲ್ವಾ, ನಿನಗೂ ಆಸೆ ಇದೆ ಮಗಳು ನೋಡೋಕ್ಕೆ. ಆದರೆ ನೀನು ನನಗೆ ಮಾನ ಮರ್ಯಾದೆ ಹೋಯ್ತದೆ ಅಂದ್ಬಿಟ್ಟು ನಿನಗೆ ಬಾಯಿ ಮುಚ್ಕೊಂಡಿದ್ದೀಯಲ್ವಾ. ಬಾ, ಯಾವ ಮಾನ ಮರ್ಯಾದೆ ಕಟ್ಕೊಂಡು ಏನು? ಮಕ್ಕಳು ಚೆನ್ನಾಗಿರಲಿ ಅಷ್ಟೇ. ಏನು ಸಾವಿರ ಜನ ಸಾವಿರ ಥರ ಆಡ್ತಾರೆ, ಎಲ್ಲ ಜೀವನ ನಡ್ಸೋಕೆ ಬಂದಾರ. ಬಾ, ಹೋಗೋಕ್ಕಾಯ್ತದೆ. ನಮ್ಮ ಮಕ್ಕಳನ್ನ ನಾವು ಬಿಟ್ಬಿಟ್ರೆ ಈಗ ಆಡ್ತಾರೆ ಮಾಡ್ತಾರೆ ಅಂತ ಆಗಿಂದ ಬಿಟ್ಟು ಯಾರ ಮಕ್ಕಳು ತಬ್ಲಿಯಾಗಿ ನಿಂತಿರೋದು? ನಮ್ಮ ಮಕ್ಕಳು ಅಲ್ವಾ. ಬಾ, ಹೋದ್ರೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗಿಲ್ಲ. ಮಕ್ಕಳು ಮಕ್ಕಳಿದ್ರೆ ಯಾವತ್ತಾರು ಚೆನ್ನಾಗಿರ್ತಾರೆ. ಹೊಸ ಕಳ್ಕೊಂಡ್ರೆ ನೀವು ವಾಪಸ್ ಬರೋಕ್ಕಿಲ್ಲ. ಅವ್ರಿಷ್ಟ ಬಂದಂಗೆ ಚೆನ್ನಾಗಿರಲಿ ಅಷ್ಟೇ. ಕಳ್ಕೊಳ್ಳೋದ್ಕಿಂತ ಅವ್ರಿಷ್ಟ ಬಂದಂಗೆ ಇರಲಿ ಬಿಡು. ಸರಿ, ನೀನು ದುಡ್ಡು ಕಟ್ಟಿ ಕೊಟ್ಟಿದ್ದಲ್ಲ ಸಾಮಿ ಮನೆ ಎಲ್ಲ ತಗೊಬಾ ಅವ್ರಿಗೆ ಅಂತ, ಎಲ್ಲ ತಗೊಬಂದು ಮಡಗಿದೀಯಾ? ಹ್ಞೂ, ನೀವು ಹೇಳಂಗೆ ಎಲ್ಲ ತಂದೀನಿ. ಅವ್ರಿಗೆಲ್ಲವ ಬಟ್ಟೆ ಬರೀ, ಆಮೇಲೆ ಇವ್ಳಿಗೆ ರುಕ್ಮಿಣಿಗೆ ಅವಳಿಗೂ ಬಟ್ಟೆ ಎಲ್ಲನೂ ತಂದೀನಿ. ಆಮೇಲೆ ಹಣ್ಣು ಹಂಪಲು ಎಲ್ಲ ತಂದೀನಿ, ಆದಷ್ಟು ಎಲ್ಲ ತಂದೀನಿ ನೀವು ಹೇಳ್ದಂಗೆ. ಸರಿ, ಮತ್ತೆ ಹೊರಡೋದ ಗೊತ್ತಾಯ್ತದೆ. ಹ್ಞೂ, ನಡಿ, ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಂಡು ನಡಿ ಓಡೋದ. ಫೋನ್ ಮಾಡಿ ಹೇಳಿಡ್ಬೇಕಾಯ್ತು. ಆಮೇಲೆ ರುಕ್ಮಿಣಿನವ್ರು ಬೇಜಾರು ಮಾಡ್ಕೊಂಡಿದ್ದೆ ಅವಳು. ಆಮೇಲೆ ನಾವು ಅವತ್ತು ಬೈದ್ಬಿಟ್ವಲ್ಲ, ಅದಕ್ಕೆ ನಮಗೂ ಬೈದು ಕಳಿಸ್ಬಿಟ್ಟಾಳ. ಇಲ್ಲ ಇಲ್ಲ, ನನ್ನ ಮಗಳಿಗೆ ಮಾಡೋಕ್ಕಿಲ್ಲ, ನನ್ನ ಮಗಳು ಮಾಡೋಕ್ಕಿಲ್ಲ. ನಾನು ಅವತ್ತು ರುಕ್ಮಿಣಿ ಗಂಡಂಗೆ ಸರಿಯಾಗಿ ಬೈದ್ಬಿಟ್ಟೆ. ಅವರು ಏನಾರು ಅವಮಾನ ಮಾಡಿಗಿಡ್ಬಿಟ್ಟರು. ಅವ್ರು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕಳಿಸ್ಬಿಟ್ಟರು ಅಂತ ಅನಿಸ್ತಾ ಕೂತದೆ ನನಗೆ. ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಏನು ಮಾಡೋಕ್ಕಾಗಿಲ್ಲ. ಬೈದ್ರು ನಮ್ಮ ಮಗಳು ನೋಡ್ಕೊಂಡು ಬಂದ್ಬಿಡಕ್ಕಾಯ್ತದೆ ನಡಿ. ಅಲ್ಲೇನಲ್ಲಿ ಹೋಗಿ ಉಣ್ಬೇಕಾಯ್ತಿಲ್ಲ ನಾವು. ನಮ್ಮ ಮಗಳು ತಾನೇ ನೋಡೋಕೆ ಹೋಗ್ತಿರೋದು. ಇಷ್ಟ ಇದ್ರೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡಿಸ್ಲಿ. ಇಲ್ವಾ, ಸಿಕ್ಕಿಲ್ಲ. ನನ್ನ ಮಗಳು ನೋಡ್ಕೊಂಡು ನಾವು ಬಂದ್ಬಿಡಕ್ಕಾಯ್ತದೆ ಅಷ್ಟೇ. ಕರಿಯದ ಮಕ್ಕಳದ ನಾನೇ ಅವತ್ತು ನಿನಗೆ ಬೋದೆ. ನಮ್ಮ ಮಗಳು ಮನೆ ಗಂಟ ತಪ್ಪಾಯ್ತು ಅಂತ ಕೇಳ್ಕೊ ಬಂದವಳೆ. ಏನಾದ್ರು ಮಾಡಿ ನೀನು ಕರ್ಕೊಳ್ಳೋದೇ ಬಿಟ್ಬಿಟ್ಟು ಹಂಗೆ ಉಟ್ ಕಳಿಸಿದ್ಯಲ್ಲ. ಅಲ್ಲ, ನಾನು ನಿಮಗೆ ಬೇಜಾರಾಯ್ತದೆ ಅಂತ ಮಾಡಿದ್ದು. ನನಗೂ ಕರ್ಕೊಳಕ್ಕೆ ಇಷ್ಟ ಇತ್ತು. ಆಮೇಲೆ ಅವಳು ಭಾರಿ ಬೇಜಾರು ಮಾಡ್ಕೊ ಹೋದ್ಲು, ಕಣ್ಣೀರಾಕ ಹೋದ್ಲು. ನನಗೂ ಹೊಟ್ಟೆ ಉರಿತು. ಏನು ಮಾಡಣೆ, ಆ ಪಾಪ ದ್ವೇಷ, ಆ ಪಾಪ ಭಾರಿ ಪಾಪ ಬಂತು. ಆಗ್ಲಿಂದವ ಸಾಕಿ ಸಲ್ವಿದವಳು ಯಾರೋ ಬಂದರು ಅಂದ್ಬಿಟ್ಟು 22 ವರ್ಷ 23 ವರ್ಷ ಸಾಕಿ ಬೆಳೆಸಿ ಮಟ್ಟಿದ್ಕೆ ಗುಂಟೆ ಓದಲ್ಲ ಅಂತ ಉಸಿ ಬೇಜಾರಾಯಿತು. ಆ ಕೋಪಕ್ಕೆ ಹಂಗೆ ರೇಗಾಡ್ಬಿಟ್ಟೆ. ಹೋದ್ಮೇಲೆ ನನ್ನಷ್ಟು ಹತ್ತಿರವರೇ ಇಲ್ಲ. ಸರಿ ಬನ್ನಿ, ಹೋಗಕ್ಕಾಯ್ತದೆ ಜಲ್ದಿ. ನನಗಂತೂ ಖುಷಿ ಆಗ್ತದೆ, ನೀವೇನು ಮಾಡಿ ಒಪ್ಕೊಂಡ್ರಲ್ಲ ಅದೇ. ಬನ್ನಿ. ಅಣ್ಣನೂ ಪಾರತಿನೂ ಫೋನ್ ಮಾಡ್ತಾವ್ರೆ, ಬಾ ಬಂದೇ ಇಲ್ವಲ್ಲ, ಹೋಗುವೆ ಬಂದ್ಬಿಡು ಅಂತ. ಒಂದು 4 ದಿವಸ ಇದ್ಬಿಟ್ಟು ಹೋಗುವೆ, ಅದು ಯಾಕೆ ಅಂತ. ಏನು ಮಾಡೋದು, ಸೂರ್ಯವ್ರನ್ನ ಕೇಳಬೇಕು. ಏನಂದ್ರು ಇತ್ತಂದ್ರೆ ಕಣೆ, ಮಗಿಗೆ ಹೆಸರು ಕಟ್ಟೋತಲ್ಲ ಹೋಗಿಲ್ಲ. ನನಗೂ ಮಗಿನ ನೋಡೋಕ್ಕೆ ಏನಾಗದೆ. ಏನು ಮಾಡೋದು ರುಕ್ಮಿಣಿ? ಅದಕ್ಕೇನಂತೆ ಕರಿತಿದ್ದಾರೆ ಅಂದಲ್ವಾ, ಹೋಗಿದ್ ಬಾ. 4 ದಿನ ಇದ್ಬಿಟ್ಟು ಬಾ. ಸೂರ್ಯವ್ರಿಗೂ ಇನ್ನೂ ಸ್ವಲ್ಪ ದಿನ ಆದಮೇಲೆ ಕೆಲಸ ಎಲ್ಲ ಮುಗೀತದೇನೋ. ಅವ್ರನ್ನೂ ಕರ್ಕೊಂಡೋಗು, 1-2 ದಿನ ಇದ್ಬಿಡು. ಸೂರ್ಯವ್ರು ಹುಡ್ಕೋತಾರೆ ಅಂದರೆ ಜಾಸ್ತಿ ದಿನ ಇರಬೇಡ, 1-2 ದಿನ ಇದ್ಬಿಟ್ಟು ಬಾ. ಅವ್ರು ಇರೋದಿಲ್ಲ ಅಂದರೆ ಒಂದು 4-5 ದಿನ ಇದ್ಬಿಟ್ಟು ಬಾ. ಜೊತೆಗೆ ಇರಬೇಕು ಅಂದರೆ 1-2 ದಿನ ಇರ್ತಾರೆ ಅಷ್ಟೇ ಅವರು. ರೆಸ್ಟ್ ಮಾಡ್ಕೊಂಡ್ರೆ ಎಲ್ಲರೂ ಫ್ರೀ ಮಾಡ್ಕೊಂಡ್ರೆ ನಿನಗೋಸ್ಕರ 1-2 ದಿನ ಮಾಡ್ಕೋಬೋದು. ಇನ್ನು 1 ವಾರ ಗಟ್ಟಲೆ ಫ್ಯಾಕ್ಟ್ರಿ ಬಿಟ್ಬಿಟ್ಟು ಬರೋಕ್ಕಾಗೋದಿಲ್ವಲ್ಲ. ಇಲ್ಲ, ಅವ್ರನ್ನ 1-2-3 ದಿನ ಇರಿಸ್ಕೊ. ಆಮೇಲೆ ನೀನು ಇನ್ನೂ ಸ್ವಲ್ಪ ದಿನ ಇರಬೇಕು ಅಂದರೆ ಇದ್ಬಿಟ್ಟು ಬಾ. ಆಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಅವ್ರ ಜೊತೆ ಬಂದುಬಿಡ್ತೀನಿ ಅಂದರೆ ಅವ್ರ ಜೊತೆ ಬಂದುಬಿಡು ಅಷ್ಟೇ. ಅದಕ್ಕೆ ಯೋಚನೆ ಮಾಡ್ತಿದ್ಯಾ, ಅದು ಒಂದು ದೊಡ್ಡ ವಿಷಯ ಅಂತ. ಅದು ದೊಡ್ಡ ವಿಷಯ ಅಂತಲ್ಲ, ಅವ್ರು ಬಂದರು ಬರೋಕ್ಕಿಲ್ವೋ ಅಂತ. ನಾನೇನು ಬೇಡ ಅನ್ನೋಕ್ಕಿಲ್ಲ, ಹೋಗು ಹೋಗಿದ್ದು ಬಾ ಅಂತಾರೆ. ಆದರೆ ಅವರು ಬಂದಿದ್ರೆ ಚೆನ್ನಾಗಿರೋದು. ಬಾ ನೀನುವೇ,
ಇದಕ್ಕೆ ಬರೋಕ್ಕಾಯ್ತದೆ ಮಗ ನೋಡಿ ಚೆನ್ನಾಗದೆ ಹೊಸಿ ಚೆನ್ನಾಗಿಲ್ವಂತೆ ಹೊಸಿ ನಿಗಾಡ್ತಿರ್ತಾನೆ ಅಣ್ಣ ರಾತ್ರಿ ವಿಡಿಯೋ ಕಾಲ್ ಮಾಡಿತ್ತು ಏನು ನೋಡಿ ನೋಡಿ ನಿಗಾಡ್ತಿದ್ದ ಅದಕ್ಕೆ ನೋಡೋಕೆ ಏನಾಗೋಯ್ತು ಸೂರ್ಯವ್ರ ಬರ್ಲಿಕ್ಕೆ ಹೇಳ್ತೀನಿ ಕೇಳ್ಬಿಟ್ಟು ಹೋಯ್ತೀನಿ ಬಾ ನೀನುವೇ ಹೋಗಿದ್ದು ಬರೋಕ್ಕಾಯ್ತದೆ ಬೇಡ ನಂದಿನಿ ನೀನೇ ಹೋಗಿದ್ದು ಬಾ ಡಾಕ್ಟರ್ ಹೇಳ್ತಾರೆ ಆ ಕಡೆ ಈ ಕಡೆ ಎಲ್ಲ ಜಾಸ್ತಿ ಸುತ್ತಾಡಬೇಡಿ ಅಂತ ಸುಮ್ಮನೆ ಏನು ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ಹಬ್ಬಕ್ಕೆ ಹೋಗೋಣ ಅಂದಲ್ಲ ಹಬ್ಬಕ್ಕೆ ಹೋಗೋಣ ಬಿಡು ಇವಾಗಲೂ ಬಂದು ಮತ್ತೆ ಹಬ್ಬಕ್ಕೆಲ್ಲ ಬೇಡ ಬಿಡು ಸುಮ್ಮನೆ ಯಾಕೆ ಜಾಸ್ತಿ ಟ್ರಾವೆಲು ಆಮೇಲೆ ಇಲ್ಲಿಂದ ತುಂಬ ದೂರ ಇದೆ ಅಲ್ವಾ ನಿಮ್ಮ ಊರಿಗೂ ಸಿಕ್ಕಾಪಟ್ಟೆ ಒಂದು 3 ಅವರ್ ಆಗುತ್ತೆ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಟೈಮಲ್ಲಿ ಸರಿ ಇರೋದಿಲ್ಲ ಇನ್ನೊಂದ್ಸಲ ಬರ್ತೀನಿ ಬೇಜಾರು ಮಾಡ್ಕೊಬೇಡ ನೀನೇ ಹೋಗಿದ್ದು ಬಾ ನೀನು ಬಂದಿದ್ರೆ ಚೆನ್ನಾಗಿರೋದು ಒಳ್ಳೆಯ ಚೆನ್ನಾಗಿರೋದು ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ದಿ ಬರ್ದನೆಯ ಮಾಡ್ದನೆಯ ನೀನು ಹೋಗೋ ರುಕ್ಮಿಣಿ ನೀನು ಹೇಳ್ದೆ ಅಲ್ವಾ ನಿನಗೆ ಹೇಳಿದೆ ನಾನು ಅವ್ರು ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ಇವಾಗ ಹೋಗಿದ್ನಲ್ಲ ಸ್ಕ್ಯಾನಿಂಗ್ ಅಂದ್ಬಿಟ್ಟು ಅವಾಗ ಹೇಳಿದ್ರು ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ನಿಮ್ಮ ಹುಷಾರಲ್ಲಿ ನೀವಿರಿ ಜಾಸ್ತಿ ತೂಕ ಎಲ್ಲ ಎತ್ತಕ್ಕೆ ಹೋಗ್ಬಿಡಿ ಒಂದು 5 months ಮೇಲೆ ಆಯ್ತಲ್ಲ ಏನು ಬರ್ತಾ ಬರ್ತಾ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲ ಅಂದಿದ್ರೆ ನಾನು ಹಾಗೇನು ಬಿಡ್ತಿದ್ದೆ ಆಮೇಲೆ ನಾನು ಬಂದುಬಿಟ್ರೆ ನಿನಗೆ 1 ದಿನ 2 ದಿನ ಬಂದುಬಿಡ್ಬೇಕಾಗುತ್ತೆ ನಿನಗೆ ಹೋದ್ರೆ ನಿನ್ಗೆ ಇಷ್ಟ ಬಂದಂಗೆ ಎಷ್ಟು ದಿನ ಇರಬೇಕು ಅಷ್ಟು ದಿನ ಇದ್ರಲ್ಲಿ ಬರ್ಬೋದು ಬೇಡ ಬಿಡು ನೀನು 1 ದಿನ ಹೋಗಿ ವಾಪಸ್ ಬರ್ತೀಯಲ್ಲ ಆವಾಗ ಬೇಕಾದರೆ 1 ದಿನ ಬರ್ತೀನಿ ಇವಾಗ ಹೋಗಿದ್ರೆ ನಿಮ್ಮ 3 ಮನೆ ಆರಾಮಾಗಿ ಇದ್ದಪ್ಪ ಸರಿ ಕತ್ಬಿಡು ಅದಕ್ಕೆ ನಿನ್ನ ಒಂದು ಕರೆದು ಬಿಡೋದ ಅಂತ ಕರೆದೆ ಏನು ಅತ್ತೆ ಮಾವನು ಕರಿತೀನಿ ಅವ್ರೇನು ಬರೋಕ್ಕಿಲ್ಲ ಅವ್ರು ಯಾವಾಗಲೂ ಮನೆಗೆ ಅಷ್ಟು ಆಸೆ ಪಡೋಕ್ಕಿಲ್ಲ ಕರಿತೀನಿ ಒಂದ್ಸಲ ಬಂದರೆ ನೋಡೋದ ಬಂದಿದ್ರು ಚೆನ್ನಾಗಿರ್ತಿತ್ತು ನೀನು ಒಬ್ಬಳನ್ನ ಬಿಟ್ಬಿಟ್ಟು ಬರೋಕ್ಕಿಲ್ಲ ಅವರು ಸರಿ ಮತ್ತೆ ಊಟ ಮಾಡೋದ ಬಾ ಹೊಟ್ಟೆ ಸಿಗ್ತೈತೆ ಹೊಟ್ಟೆ ಸಿಗ್ತದ ನನಗೆ ಸೂರ್ಯವ್ರನ್ನ ಕೈದಿ ಸಾಕಾಯ್ತು ಇನ್ನು ಹೊಟ್ಟೆ ನಾನು ತಡ್ಕೊಳಕ್ಕಾಗಿಲ್ಲ ಕಣಪ್ಪ ನಡಿ ಊಟ ಮಾಡೋಣ ನಾನು ಬರ್ತೀನಿ ಹೊಟ್ಟೆ ಸಿಗ್ತಾ ಇದೆ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ ಯಾಕೆ ಎಷ್ಟು ಹೊಟ್ಟೆ ಸಿಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ನಡಿ ಊಟ ಮಾಡೋಣ ಸೂರ್ಯವ್ರು ಬರೋದು ಲೇಟ್ ಆಗುತ್ತೆ ಅಂದಿದ್ದಾರಲ್ಲ ಕೈಬೇಡಿ ಅಂತ ಹೇಳಿದಾರಲ್ಲ ಹಂಗಂದ್ರು ನಾನು ಆಗಲೇ ಅನ್ಕೊಂಡೆ ಊಟ ಮಾಡಬೇಕಲ್ಲಿ ಬೆಳಿಗ್ಗೆ ನಾಷ್ಟ ಮಾತ್ರ ತಿನ್ಕೊಂಡು ಮಧ್ಯಾಹ್ನಕ್ಕೆ ಸೂರ್ಯವ್ರು ಬಂದಮೇಲೆ ಊಟ ಮಾಡೋದು ಅಮ್ಮಗೆ ಅಂತ ಅವ್ರು ಬರಂಗೆ ಕಾಣ್ತೀರಾ ನಡಿ ಅತ್ತೆ ಮಾವರು ಅವರು ಊಟ ಬೇಡ ಬರೀ ಫ್ರೂಟ್ಸ್ ತಿನ್ಕೋತೀನಿ ಅಂತ ಹೇಳಿದ್ರು ಅವ್ರು ಫ್ರೂಟ್ ತಿನ್ಕೋತಾರೆ ನಡಿ ನಾವು ಊಟ ಮಾಡೋಣ ನನಗೆ ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇರುತ್ತೆ ಪದೇ ಏನಾದ್ರು ತಿನ್ನಬೇಕು ಅನಿಸ್ತಾ ಇರುತ್ತೆ ರಾತ್ರಿ ಟೈಮಲ್ಲೂ ಅಷ್ಟೇ ಮಧ್ಯರಾತ್ರಿ ಎಲ್ಲನೂ ಅಷ್ಟೇ ಹಂಗೆ ಅಂತೆ ಪಾರತಿನೂ ಹಂಗೆ ಅಂತಿದ್ಲು ಬಸ್ ಕಿಸಿ ಆಗ್ಬಿಟ್ರೆ ಒಬ್ಬೊಬ್ಬರಿಗೆ ಹೊಟ್ಟೆ ಬಂದದಂತೆ ಮಧ್ಯರಾತ್ರಿಲಿ ಇಷ್ಟೊತ್ತಲ್ಲಿ ಏನೂ ಇಲ್ಲ ಸುಮ್ಮನೆ ತಿಂತಾ ಇರಬೇಕು ನಂಗೆ ಹೊಟ್ಟೆ ಹಸ್ತದಂತೆ ಬಾ ಸಿಕ್ಕಿಲ್ಲ ತಿನ್ನು ಬಾ ರುಕ್ಮಿಣಿ ಅಮ್ಮ ಅಪ್ಪ ಬನ್ನಿ ಚೆನ್ನಾಗಿದ್ದೀರಾ ಇದು ನಿಜನಾ ನಾನು ಕಣ್ಣಿಂದ ನನಗೆ ನಂಬಕ್ಕಾಗ್ತಾ ಇಲ್ಲ ಅಮ್ಮ ಬನ್ನಿ ಅಪ್ಪ ಬನ್ನಿ ಕುತ್ಕೊಳ್ಳಿ ಬನ್ನಿ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿವಿ ನೀವು ರುಕ್ಮಿಣಿ ಹೆಂಗಿದ್ದಿ ಮಗ ಚೆನ್ನಾಗಿದೆಯವ ನಾನು ಚೆನ್ನಾಗಿವ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಹಂಗೆ ನಿಂತಿದ್ದೀರಲ್ಲ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಲ್ಲ ಅಪ್ಪ ಅವರು ಏಡು ಇಲ್ಲ ಕೇಡು ಇಲ್ಲ ಹೀಗೆ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದಾರೆ ನಿಜವಾಗ್ಲೂನಾ ಇದು ನಿಜನಾ ಓ ಗಾಡ್ ನನಗಂತೂ ಖುಷಿ ಆಗ್ತಾ ಇದೆ ಏನಾ ಅಯ್ಯೋ ಅಪ್ಪ ಮೊದಲೇ ಅವ್ರನ್ನ ಕೂರಿಸ್ಬಿಟ್ಟು ಊಟ ಗಿಟ್ಟಕ್ಕೆ ಹಾಕೊಡ್ಬೇಕು ಅತ್ತೆ ಮಾವ ಎಲ್ಲೋದ್ರು ಎಲ್ಲೋ ಟೆರೆಸ್ ಮೇಲೆ ಇರ್ತಾರೆ ಹೋಗಿ ಕರೆದಕ್ಕೆ ಬರ್ತೀನಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಅಪ್ಪ ಅಮ್ಮ ಇಷ್ಟು ಬೇಗ ಬಂದ್ಬಿಡ್ತಾರೆ ಅಂತ ಓ ಗಾಡ್ ಥ್ಯಾಂಕ್ ಯು ಸೋ ಮಚ್ ನಾ ದಿನ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಇವತ್ತು ಸಾರ್ಥಕ ಆಯಿತು ನಾ ದೇವ್ರ ಹತ್ರ ದಿನ ಬೇಡ್ಕೊತಾ ಇದ್ದೆ ಅಪ್ಪ ಅಮ್ಮ ಬಂದ್ಬಿಟ್ರೆ ಸಾಕು ಅಂತ ದೇವ್ರು ನನ್ನ ಆಸೆನ ಬೇಗ ಈಡೇರಿಸ್ಬಿಟ್ಟ ಎಲ್ಲೋದ್ರು ಅತ್ತೆ ಮಾವ ಆಮೇಲೆ ನಿಮ್ಮ ಯಜಮಾನ್ರಲ್ಲಿ ಎಲ್ಲೋದ್ರು ಅಮ್ಮ ಬನ್ನಿ ಅತ್ತೆ ಮಾವ ಟೆರೆಸ್ ಮೇಲೆ ಇರ್ತಾರೆ ಅವರು ಇಲ್ಲಿ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಬರ್ತಾರೆ ಬನ್ನಿ ನನ್ನ ಮಗಳು ಮುಖದ ಮೇಲೆ ಬಾರಿನಾಗ ಬಂದ್ಬಿಡ್ತಾನೆ ಬಂದಮೇಲೆ ಭಾರಿ ಖುಷಿ ಆಗವಳೆ ನಾವೆಲ್ಲ ಬೈಗಿ ಕಳಿಸ್ಬಿಟ್ಟಾಳೆ ಅನ್ಕೊಂಡಿದ್ದು ಏನು ಬಂದಿದ್ದಕ್ಕೂ ಚೆನ್ನಾಗಿ ಮಾತಾಡ್ತಾಳೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಏನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದನ್ನ